ಸಿಟಿ ರವಿ ವಿಚಾರದಲ್ಲಿ ಸೋಮಣ್ಣ ಹೊಸ ಬಾಂಬ್ ಸಿಡಿಸಿದ್ದಾರೆ. ಸಿಎಂ ಹಾಗೂ ಗೃಹ ಸಚಿವರಿಗೆ ಕೇಸ್ ಬೆಳೆಸಬಾರದು ಎಂಬ ನಿಲುವಿತ್ತು ಎಂಬುದನ್ನು ಪರೋಕ್ಷವಾಗಿ ಹೇಳಿದ್ದಾರೆ. ಇದೇ ವೇಳೆ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಗಲಾಟೆ ನಡೆದ ದಿನ ಸಿಟಿ ರವಿ ಜೊತೆ ಮಾಧ್ಯಮಗಳು ಇರದಿದ್ರೆ ಸಿಟಿ ರವಿ ಕಥೆ ಏನಾಗ್ತಾ ಇತ್ತು ಅಂತ ಆತಂಕ ವ್ಯಕ್ತಪಡಿಸಿದ್ದಾರೆ. ಮಾಧ್ಯಮಗಳು ಇದ್ದಿದ್ದಕ್ಕೆ ಅವತ್ತು ಬಚಾವಾಗಿದ್ದಾರೆ. ರಾಜ್ಯ ಸರ್ಕಾರ ದ್ವೇಷದ ರಾಜಕಾರಣ ಶುರು ಮಾಡಿದೆ ಅಂತ ಕೆಂಡಕಾರಿದ್ದಾರೆ. ಅರೆಸ್ಟ್ ಮಾಡ್ದಂಗೆ ಮಾಡಿ ಅವರನ್ನು ನಡೆಸ್ಕೊಂಡ್ರಲ್ಲ 12-8 ಗಂಟೆಗಳ ಕಾಲ ಒಬ್ಬ ನಾಗರಿಕ ಸರ್ಕಾರ ಇದು ಬದುಕಿದೆಯಾ ಅಂತ ಯಾರಾದರೂ ಹೇಳ್ತಾರಾ? ಸಿ ಟಿ ರವಿಯೇ ಅಲ್ಲ, ಆತನೂ ಒಬ್ಬ MLC. ಯಾರಿಗೂ ಇದ್ದಿಲ್ದಿರ ಒಂದು ಕಡೆಯಿಂದ ಮತ್ತೊಂದು ಕಡೆಯಿಂದ ಮಗದೊಂದು ಕಡೆ ಈ ಪಾಪದ ಕೆಲಸ ಮಾಡಿ ನಿಮ್ಮ ಹೊಟ್ಟೆಯಲ್ಲಿರ್ತಕ್ಕಂಥ ಹಗೆತನವನ್ನು ಯಾವ ರೀತಿ ನೀವು ತೋರಿಸ್ತಾ ಇದ್ದೀರಾ ಅಂತ ಗೊತ್ತಿದೆ. ಅವತ್ತೇನಾದರೂ ಮಾಧ್ಯಮದವ್ರು ಇಲ್ಲ ಅಂದಿದ್ರೆ ಅವ್ರ ಜೊತೆಲಿ ಫಾಲೋ ಮಾಡದೆ ಹೋಗಿದ್ರೆ ಸಿ ಟಿ ಅವ್ರ ಗತಿ ಏನಾಗ್ತಾಯಿತ್ತು ಅನ್ನೋದು ನೀವೇ ಕೂಡ ಈಗಾಗಲೇ ಯೋಚನೆ ಮಾಡಿದ್ದೀರಿ. ಆದ್ದರಿಂದ ಇದನ್ನು ಅನಾವಶ್ಯಕವಾಗಿ ಇವರು ಬಣ್ಣ ಕಟ್ಟೋ ಕೆಲಸ ಮಾಡೋದು ಬಿಟ್ಬಿಟ್ಟು ರಾಜ್ಯದ ಬೊಕ್ಕಸವನ್ನು ತುಂಬೋದಕ್ಕೆ, ರಾಜ್ಯದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಪರಿಹಾರ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಒಂದು ನಾಣ್ಯದ 2 ಮುಖಗಳಾಗಿ ಕೆಲಸ ಮಾಡೋದಕ್ಕೆ ಚಿಂತನೆ ಮಾಡಿದ್ರೆ ನಾನು ಸಿದ್ದರಾಮಯ್ಯನವ್ರಿಗೆ ಹೇಳ್ತೀನಿ. 2A ಮೀಸಲಾತಿಗಾಗಿ ನಡೆದ ಪ್ರತಿಭಟನೆಯಲ್ಲಿ ಪೊಲೀಸರ ಲಾಠಿ ಚಾರ್ಜ್ ವಿರುದ್ಧ ಪಂಚಮಸಾಲಿ ಪೀಠದ ಜಯ ಮೃತ್ಯುಂಜಯ ಶ್ರೀ ಕಿಡಿಕಾರಿದ್ದಾರೆ. ನಾವು ಮೀಸಲಾತಿ ಹೋರಾಟ ಮಾಡಿದಾಗ ನಮ್ಮವರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ. ಬಹಳ ಅಪಮಾನ ಮಾಡಿದೆ ಕಾಂಗ್ರೆಸ್ ಸರ್ಕಾರ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಪಂಚಮಸಾಲಿ ಮೀಸಲಾತಿ ಹೋರಾಟಗಾರರ ಗಾಯಾಳುಗಳ ಮನೆಗಳಿಗೆ ತೆರಳುತ್ತೇವೆ. ಮುಂದಿನ 3 ವರ್ಷಗಳ ಕಾಲ ನಾವು ಹಳ್ಳಿಗೂ ಹೋರಾಟದ ಜಾಗೃತಿ ಮೂಡಿಸ್ತೀವಿ ಅಂತ ಹೇಳಿದ್ದಾರೆ. ಅಲ್ಲದೆ ಸರ್ಕಾರದ ವಿರುದ್ಧ ಕಿಡಿಕಾರಿದ ಅವರು ಸಿದ್ದರಾಮಯ್ಯನವರು ಮೀಸಲಾತಿ ಕೊಡೋಕೆ ಆಗೋಲ್ಲ ಅಂತ ಸದನದಲ್ಲಿ ನೇರವಾಗಿ ಹೇಳಿದ್ದಾರೆ. ನಮ್ಮನ್ನ ಅಪ್ಪಿಕೊಳ್ಳುವ ಸರ್ಕಾರ ತಂದು ನಾವು ಮೀಸಲಾತಿ ಪಡೆದುಕೊಳ್ತೀವಿ ಅಂತ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಯಾವುದೇ ಒಂದು ಮುಖ್ಯಮಂತ್ರಿ ಇವರು ಲಿಂಗಾಯತರ ಮೇಲೆ ಕೈ ಮಾಡಿದ್ದಿಲ್ಲ. ಫಸ್ಟ್ ಟೈಮ್ ಸಿದ್ದರಾಮಯ್ಯ ಸರ್ಕಾರ ಲಿಂಗಾಯತರ ಮೇಲೆ ಲಾಠಿ ಚಾರ್ಜ್ ಮಾಡಿಸಿ ಮಾರಣಾಂತಿಕವಾದಂಥ ಹಲ್ಲೆ ಮಾಡಲಿಕ್ಕೆ ಆದೇಶ ಮಾಡಿದ್ದು ನಮ್ಮ ಸಮಾಜಕ್ಕೆ ಅವಮಾನ ಆಗಿದೆ. ಈ ಅವಮಾನವನ್ನು ನಾವೆಲ್ಲ ಖಂಡಿಸ್ಬಿಟ್ಟು ಕೂಡಲೇ ಕ್ಷಮಾಪಣೆ ಕೇಳಬೇಕಂದ್ರೆ ಇದು ಸರ್ಕಾರ ಕ್ಷಮಾಪಣೆ ಕೇಳಿಲ್ಲ. ಅಮಾಯಕರ ಮೇಲೆ ಲಾಠಿ ಚಾರ್ಜ್ ಮಾಡಿದ ಮೇಲೆ ಅವರ ಕಾರಣಕರ್ತರ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿದ್ರು, ಸಸ್ಪೆಂಡ್ ಮಾಡಿಲ್ಲ. ಮತ್ತು ನಮ್ಮ ಸಮಾಜಕ್ಕೆ ಮೀಸಲಾತಿ ಕೊಡಲ್ಲ ಅಂತೇಳಿ ವೇದಿಕೆ ಮೇಲೆ ಅಧಿವೇಶನದಲ್ಲಿ ನೇರವಾಗಿ ಹೇಳಿದರು. ನಮ್ಮ ಹೋರಾಟವನ್ನು ಸಂವಿಧಾನ ವಿರೋಧಿ ಅಂತ ಶಬ್ದ ಬಳಸಿದರು. ಇದೆಲ್ಲ ನಮ್ಮ ಸಮಾಜಕ್ಕೆ ಭಾಳ ದೊಡ್ಡ ಅವಮಾನ ಆಗೈತಿ. ಅದಕ್ಕೆ ನಾವು ತೀರ್ಮಾನ ಮಾಡಿದ್ದೀವಿ, ಮೀಸಲಾತಿ ಕೊಡೋಕ್ಕಾಗಲ್ಲ ಅಂತ ಹೇಳಿದ ಮೇಲೆ ಮತ್ತು ಇವ್ರ ಹತ್ರ ಮೀಸಲಾತಿ ಕೇಳೋದು ಅಷ್ಟೊಂದು ಸಮಂಜಸ ಅನ್ನೋದನ್ನ ತಿಳ್ಕೊಂಡು ನಾವು ಮುಂದೆ ಯಾರು ಮೀಸಲಾತಿ ಕೊಡ್ತೀವಿ ಅಂತ ಮಾತು ಕೊಡ್ತಾರೋ, ಯಾರು ನಮ್ಮನ್ನು ಪ್ರೀತಿಸ್ತಾರೋ, ಯಾರು ನಮ್ಮನ್ನು ಅಪ್ಕೊಳ್ತಾರೋ. ವಿಜಯನಗರದಲ್ಲಿ ಶ್ರೀ ಬಸವೇಶ್ವರ ಸ್ವಾಮಿಯ 30ನೇ ವರ್ಷದ ಕಾರ್ತಿಕೋತ್ಸವ ಅದ್ಧೂರಿಯಾಗಿ ನಡೆದಿದೆ. ಹಗರಿಬೊಮ್ಮನಹಳ್ಳಿ ತಾಲೂಕಿನ ಒಟ್ಟಮ್ಮನಹಳ್ಳಿ ಗ್ರಾಮದಲ್ಲಿ ಕಾರ್ತಿಕೋತ್ಸವ ನಡೆದಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀ 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 ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಭಾಗಿಯಾಗಿದ್ರು. ವಿವಿಧ ವಾದ್ಯಗಳ ಮೂಲಕ ಕಾರ್ತಿಕೋತ್ಸವ ಜರುಗಿದ್ದು ಕತ್ತಲೆಯಿಂದ ಬೆಳಕಿನೆಡೆಗೆ ತೆಗೆದುಕೊಂಡು ಹೋಗುವ ಈ ಕಾರ್ತಿಕವನ್ನ ಅತ್ಯಂತ ಅಚ್ಚುಕಟ್ಟಾಗಿ ನೆರವೇರಿಸಿದ್ರು. ಇಂದು ಅಮೆರಿಕಾದಲ್ಲಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ಗೆ ಸರ್ಜರಿ ನಡೆಯಲಿದೆ. ಅಮೆರಿಕಾದ ಫ್ಲೋರಿಡಾ ರಾಜ್ಯದ ಮಿಯಾಮಿಯಲ್ಲಿ ಚಿಕಿತ್ಸೆ ನಡೆಯಲಿದೆ. ಶಿವಣ್ಣನ ಕಾರ್ ಡ್ರೈವರ್ ಗೋವಿಂದಣ್ಣ ದಂಪತಿಯಿಂದ ಶಿವರಾಜ್ ಕುಮಾರ್ ಗುಣಮುಖರಾಗಲಿ ಅಂತ ವಿಶೇಷ ಪೂಜೆ, ಹೋಮ, ಹವನ ನೆರವೇರಿಸಿದ್ರು. ಇವರು 32 ವರ್ಷಗಳಿಂದಲೂ ಕೂಡ ಶಿವಣ್ಣ ಕಾರ್ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಮಲೇಶ್ವರದ ಕಾಡು ಮಲೇಶ್ವರ ದೇಗುಲದಲ್ಲಿ ಇಡೀ ದಿನ ಪೂಜೆ ಮಾಡಿದ್ದಾರೆ. ಇನ್ನು ಗಣಪತಿ ಪೂಜೆ ಮತ್ತು ಹೋಮ, ಗುರು ಪ್ರಾರ್ಥನಾ ಸಂಕಲ್ಪ, ನವಗ್ರಹ ಪೂಜೆ, ಮೃತ್ಯುಂಜಯ ಪೂಜೆ ಮತ್ತು ಹೋಮ, ಸುದರ್ಶನ ಪೂಜೆ ಮತ್ತು ಹೋಮ ಮಾಡಿಸಿದ್ದಾರೆ. ಮಾಜಿ ಮುಖ್ಯಮಂತ್ರಿ ದಿವಂಗತ SM ಕೃಷ್ಣ ಮನೆಗೆ ನಟ ಯಶ್ ದಂಪತಿ ಭೇಟಿ ಕೊಟ್ಟರು. SM ಕೃಷ್ಣ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ರು. SMK ನಿಧನರಾದಾಗ ಯಶ್ ಮುಂಬೈ ಶೂಟಿಂಗ್ನಲ್ಲಿದ್ದರು. ಹೀಗಾಗಿ ನಿನ್ನೆ ಯಶ್ ದಂಪತಿ SM ಕೃಷ್ಣ ಅವರ ನಿವಾಸಕ್ಕೆ ತೆರಳಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ. ಇನ್ನು ನಟ ಯಶ್ ಜೊತೆಗೆ ಟಾಕ್ಸಿಕ್ ಸಿನಿಮಾದ ನಿರ್ಮಾಪಕ ವೆಂಕಟ್ ಕೋನಂಕಿ ಕೂಡ ಆಗಮಿಸಿದ್ರು.
ಎಸ್ಎಂಕೆ ನಿವಾಸಕ್ಕೆ ಭೇಟಿ ಕೊಟ್ಟ ಬಳಿಕ ಯಶ್ ಪ್ರತಿಕ್ರಿಯೆ ನೀಡಿದ್ದಾರೆ. ಪ್ರತಿಯೊಬ್ಬರು ಎಸ್ಎಂ ಕೃಷ್ಣ ಅವರನ್ನ ನೆನಪಿಸಿಕೊಳ್ಳಬೇಕು ಅಂದ್ರು. ಅವರ ಕೆಲಸಗಳು ಕಣ್ಣಿಗೆ ಕಾಣುತ್ತೆ, ಅವರು ಅದ್ಭುತವಾಗಿ ಬದುಕಿದ್ರು, ತುಂಬಾ ಮಿಸ್ ಮಾಡ್ಕೊಳ್ತಿದ್ದೀವಿ ಅಂತ ಹೇಳಿದ್ದಾರೆ. ಯಾವಾಗಲೂ ನಮ್ಮ ಬೆಳವಣಿಗೆ ಬಯಸುತ್ತಿದ್ದು ಅಭಿವೃದ್ಧಿ ಬಗ್ಗೆ ಹೆಚ್ಚು ಮಾತನಾಡ್ತಾ ಇದ್ರು. ಅವರ ಜೊತೆ ಕಳೆದ ಒಂದಷ್ಟು ಹಳೆ ದಿನಗಳನ್ನ ಸ್ಮರಿಸಿದ್ರು. ಪ್ರತಿಯೊಬ್ಬರು ನೆನೆಸ್ಕೊಳ್ಳಬೇಕು ಈ ರಾಜ್ಯದಲ್ಲಿ. ಕೊಡುಗೆ ತುಂಬ ಅಪಾರ. ಐ ಥಿಂಕ್ ಇವತ್ತು ಬೆಂಗಳೂರು ಆಗ್ಬೋದು, ಇಡೀ ರಾಜ್ಯದಲ್ಲಿ ಅವ್ರ ಬಗ್ಗೆ ಅವ್ರು ಮಾಡಿರೋ ಕೆಲಸಗಳು ಕಣ್ಣೆದುರಿಗೆ ಎಷ್ಟು ಅದ್ಭುತವಾದ ಬದುಕಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತು. ಧೀಮಂತ ವ್ಯಕ್ತಿತ್ವ. ಸೊ ಆತ್ಮಿಕ ಶಾಂತಿ ಕೊಡ್ತಾ ನಾವು ಊರಲ್ಲಿ ಆತ್ಮೀಯರ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲೆ ಇತ್ತು. ಎಲ್ಲ ಒಂದು ಬೆಳವಣಿಗೆದವರ ಆರೈಕೆ ಇತ್ತು. ಸೊ ತುಂಬ ಮಿಸ್ ಮಾಡ್ತೀವಿ ಸರ್. ಕೊನೆಯದಾಗಿ ನಿಮ್ಮ ಜರ್ನಿಲಿ ಯಾವತ್ತ ಬಗ್ಗೆ ಏನಾದ್ರು ಸಜೆಸ್ಟ್ ಮಾಡಿದ್ರು? ಇಲ್ಲ, ಅವರೆಲ್ಲ ಯಾವಾಗಲೂ ತುಂಬ ಒಳ್ಳೇದು, ಎಲ್ಲರಿಗೂ ಒಳ್ಳೇದು ಬಯಸೋರು. ಪ್ರೋಗ್ರೆಸ್ನ ತುಂಬ ಅಪ್ರಿಷಿಯೇಟ್ ಮಾಡ್ತಾಯಿದ್ರು. ಬೆಳವಣಿಗೆನ ಯಾವತ್ತೂ ಇದು ಮಾಡ್ತಾಯಿದ್ರು. ಅವ್ರ ಮೆಂಟಾಲಿಟಿನೇ ಅಭಿವೃದ್ಧಿ ಅಥವಾ ಬೆಳವಣಿಗೆ ಕಡೆ ಇದ್ದಿದ್ದರಿಂದ ಸೊ ಯಾವಾಗಲೂ ನಮ್ಮ ಬೆಳವಣಿಗೆ ನೋಡಿ ಹರಿಸ್ತಾ ಇದ್ರು. ಅವರಾಗ್ಬೋದು, ಅಮ್ಮ ಆಗ್ಬೋದು, ಇಡೀ ಕುಟುಂಬ. ಸೊ ಮಿಸ್ ಮಾಡಿ. ಕೊನೆಯದಾಗಿ ಯಾವಾಗಲಾದ್ರು ಭೇಟಿಯಾಗಿದ್ದಾರೆ ಸರ್? ತುಂಬ ಹಿಂದೆ ಅದೇ ಈ ಥರ ಚಿಕ್ಕದಾಗೆ ಭೇಟಿ ಮಾಡ್ತಿದ್ದೆ ಅಷ್ಟೇ. ಪರ್ಸ್ನಲ್ಲಾಗಿ ತುಂಬ ಇದು ಕಲಿಯೋಕ್ಕಾಗಿಲ್ಲ. ಬಟ್ ಯುಐ ಸಿನಿಮಾ ಭರ್ಜರಿ ಪ್ರದರ್ಶನ ಕಾಣುತ್ತಿದೆ. ಹೀಗಾಗಿ ಬೆಂಗಳೂರಿನ ಓರಿಯನ್ ಮಾಲ್ನಲ್ಲಿ ಯುಐ ಸೆಲೆಬ್ರಿಟಿ ಶೋ ಆಯೋಜನೆ ಮಾಡಲಾಗಿತ್ತು. ಸಿನಿಮಾ ನೋಡೋದಕ್ಕೆ ನಟ ನಟಿಯರ ದಂಡೆ ಹರಿದು ಬಂದಿತ್ತು. ರಾಕಿಂಗ್ ಸ್ಟಾರ್ ಯಶ್, ಕಿಚ್ಚ ಸುದೀಪ್, ಶರಣ್, ತಾರಾ, ಗುರುಕಿರಣ್, ಅಜಯ್ ರಾವ್ ಸೇರಿದಂತೆ ಕನ್ನಡ ಚಿತ್ರರಂಗದ ಹಲವು ನಟ ನಟಿಯರು ಬಂದು ಸಿನಿಮಾ ನೋಡಿ ಖುಷಿ ಹಂಚಿಕೊಂಡರು. ತುಂಬ ಖುಷಿ ಆಗ್ತಿದೆ. ನಿಮ್ಮೆಲ್ಲರದು ತುಂಬ ಸಪೋರ್ಟ್ ಇತ್ತು ಥ್ರೂ ಔಟ್ ದ ಪ್ರೋಸೆಸ್ ಆಫ್ ದಿಸ್ ಫಿಲ್ಮ್, ರಿಲೀಸ್ ಆಫ್ ದಿಸ್ ಫಿಲ್ಮ್. ಆ್ಯಂಡ್ ಇವತ್ತು ಈ ಸ್ಪೆಷಲ್